ಇವತ್ತಿನ ಈ ಒಂದು ಮೌನ ಹಾಗೂ ಉಪವಾಸ ಧ್ಯಾನವನ್ನು ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕೂತ್ಕೊಂಡು ಕೈಕಾಲುಗಳನ್ನು ಜೋಡಿಸಿ ನಮಸ್ತೆ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಈ 108 ದಿನದ ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈಗಳನ್ನು ಕ್ರಾಸ್ ಮಾಡಿ, ಬೆರಳು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಯಾವುದೇ ದೇವರ ನಾಮಸ್ಮರಣೆ, ಮಂತ್ರಗಳು ಯಾವುದು ಕೂಡ ಜಪಿಸೋದು ಬೇಡ. ನಾಮಗಳು ಜಪಿಸ್ತಾ ಕೂತ್ಕೊಳ್ಳೋದು ಬೇಡ. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ, ಆ ಉಸಿರನ್ನು ನಾವು ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರಬೇಕು. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬಾರ್ದು. ಯಾರೂ ಕೂಡ ಸೌಂಡ್ ಆನ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ಕೂತ್ಕೊಳ್ಳೋಣ.
ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಉಸಿರನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆನಾಪಾನಸತಿ ಧ್ಯಾನ. ನಾವು ಆನ ಅಂದರೆ ಉಸಿರನ್ನು ತಗೊಳ್ಳೋದು, ಅಪಾನ ಅಂದರೆ ಉಸಿರನ್ನು ಬಿಡೋದು, ಸತಿ ಅಂದರೆ ಉಸಿರಿನ ಜೊತೆಗೆ ಕೂಡಿ ಇರೋದು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರಬೇಕು ಫ್ರೆಂಡ್ಸ್. ನಾವೇ ತಗೊಳ್ಳೋದು, ನಾವೇ ಬಿಡೋದು, ಆ ರೀತಿ ಏನು ಕೂಡ ಮಾಡಬಾರ್ದು. ನಮ್ಮ ಉಸಿರು ಸಹಜವಾಗಿಯೇ ನಡೀತಾ ಇರುತ್ತೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ನಾವು ಗಮನಿಸ್ತಾ ಇರೋಣ. ಹಾಗೆಯೇ ನಾವು ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರೋಣ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ನಾವು ಸಾಕ್ಷಿಯಾಗಿ ನೋಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಈ ಅಭ್ಯಾಸಕ್ಕೋಸ್ಕರನೇ ನಾವು ಧ್ಯಾನವನ್ನು ಮಾಡಬೇಕು. ನಾವು ಕಣ್ಮುಚ್ಚಿ ಈ ಅಭ್ಯಾಸಕ್ಕೋಸ್ಕರನೇ ನಾವು ದಿನಾಲೂ ಕೂಡ ಕೂತ್ಕೋಬೇಕು. ಪ್ರತಿದಿನ ಧ್ಯಾನ. ಯಾವ ರೀತಿ ನಡೀತಾ ಇದೆ ಸಾಕ್ಷಿಯಾಗಿ ನೋಡೋದನ್ನೇ ನಾವು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಉಸಿರು ಸಹಜವಾಗಿ ನಡೀತಾ ಇರೋ ಉಸಿರನ್ನೇ ನಾವು ಸಾಕ್ಷಿಯಾಗಿ ನೋಡೋದನ್ನು ನಾವು ಮಾಡಬೇಕಾಗಿರೋದು ಅಭ್ಯಾಸ. ನಾವೇ ಉಸಿರು ತಗೊಳ್ಳೋದು ಬಿಡೋದು ಯಾವುದು ಕೂಡ ಬೇಡ. ಸುಖಮಯ ಪ್ರಾಣಾಯಾಮ. ಧ್ಯಾನದಲ್ಲಿ ನಮಗೆ ಅನೇಕ ಅನುಭವಗಳು ಆಗ್ತಾ ಇರುತ್ತೆ. ನಮ್ಮ ಶರೀರ ಹಗುರವಾಗಿರುತ್ತೆ. ಒಂದೊಂದು ಸತಿ ನಮ್ಮ ತಲೆ ಭಾರವಾಗಿರುತ್ತೆ. ಒಂದೊಂದು ಸತಿ ನಮ್ಮ ಶರೀರ ತುಂಬ ಹಗುರವಾಗಿರುತ್ತೆ. ಅನೇಕ ಅನುಭವಗಳು. ಕಣ್ಣಿನ ಮುಂದೆ ಕಲರ್ಸ್ ಕಾಣಿಸ್ತಾ ಇರುತ್ತೆ. ಬೆಟ್ಟ, ಗಿಡಮರಗಳು, ಕಾಡು, ಕಣ್ಣಿನ ಮುಂದೆ ಕಲರ್ಸ್ ಕೂಡ ನಮಗೆ ಕಾಣಿಸ್ತಾ ಇರುತ್ತೆ. ಮತ್ತು ಕೆಲವರಿಗೆ ನೋವುಗಳು ಕೂಡ ಬರುತ್ತೆ. ವಿಪರೀತ ನೋವು, ಬೆನ್ನೋವು, ಕತ್ತು ನೋವು, ಶೋಲ್ಡ್ರ್, ಇದೆಲ್ಲ ನೋವುಗಳು ಬರುತ್ತೆ.
ಮತ್ತು ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಒಳಗಡೆನೇ ನಾವು ಒಂಥರ ಡ್ಯಾನ್ಸ್ ಮಾಡೋ ಥರ ನಮ್ಮ ಶರೀರ ಹೀಗೆ ಆಗೋ ಥರ ನಮ್ಗೆ ಆಗ್ತಾ ಇರುತ್ತೆ. ಅದು ಎಲ್ಲವೂ ಕೂಡ ಒಳಗಡೆ ಒಂದು ನೃತ್ಯ ನಡೀತಾ ಇರುತ್ತೆ, ಡ್ಯಾನ್ಸ್ ನಡೀತಾ ಇರುತ್ತೆ. ಆಗ ನಮ್ಮ ಶರೀರ ಈ ರೀತಿ ಅಲ್ಗಾಡ್ತಾ ಇರುತ್ತೆ. ಮತ್ತು ನಾವು ಪಕ್ಷಿ ಥರ ಹಾರಾಡೋ ಹಾಗೆ ಕೂಡ ನಮಗೆ ಅನುಭವ ಆಗ್ತಾ ಇರುತ್ತೆ. ಮೇಲೆ ನಾವು ಹಾರಾಡ್ತಾ ಇರ್ತೀವಿ, ಹಕ್ಕಿ ಹಾಗೆ ನಾವು ಹಾರಾಡ್ತಾ ಇರೋ ಒಂದು ಅನುಭವ. ಮತ್ತು ಕೆಲವರಿಗೆ ಮೂರನೇ ಕಣ್ಣು ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಧ್ಯಾನದಲ್ಲಿ ಆಗುವಂಥ ಅನುಭವಗಳು. ಧ್ಯಾನದಲ್ಲಿ ಏನೇ ಅನುಭವ ಆದ್ರೂ ಕೂಡ ಅದು ಹಾಗೇ ನಾವು ನೋಡ್ತಾ ಇರಬೇಕಷ್ಟೇ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಈ ಎಲ್ಲ ಅನುಭವಗಳು ಕೂಡ ಸಹಜವಾಗಿ ನಡೀತಾನೇ ಇರುತ್ತೆ, ಆಗ್ತಾ ಇರುತ್ತೆ. ನಾವು ಇದು ಏನು ಕೂಡ ಅನುಭವಗಳನ್ನು ನಾವು ಯಾವುದು ಕೂಡ ಇಲ್ಲಿ ಏನು ಕೂಡ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಸಹಜವಾಗಿಯೇ ನಡೀತಾ ಇರುತ್ತೆ. ಎಲ್ಲ ಅನುಭವಗಳು ಆದಷ್ಟಕ್ಕದೇ ಆಗ್ತಾ ಇರುತ್ತೆ. ನಾವು ಅನ್ಕೊಂಡು ಕೂತ್ಕೊಂಡ್ರೂ ಕೂಡ, ಅನ್ಕೊಂಡು ಕೂತ್ಕೊಳ್ದೇ ಇದ್ರೂ ಕೂಡ, ನಾವು ಉಸಿರಿಗೆ ನಾವು ಏನಾದರೂ ಅಂದ್ಕೊಂಡು ಕೂತ್ಕೊಳ್ತೀವ, ನಾನು ಇವಾಗ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೀನಿ, ನೀನು ಉಸಿರಾಟವನ್ನೇ ಉಸಿರಾಡ್ತಾ ಇರಬೇಕು ಅಂತೇಳಿ ಏನು ಕೂಡ ಅಂದ್ಕೊಳ್ಳೋದಿಲ್ಲ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಉಸಿರಿಗೆ ಏನಾದರೂ ನಾನು ಹೇಳಿದ್ದೀನ, ನಾನು ಇವಾಗ ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಉಸಿರಾಟವನ್ನು ಉಸಿರಾಡ್ತಾನೆ ಇರಬೇಕು ಅಂಥೇಳಿ ಅದಷ್ಟಕ್ಕದೇ ನಡೀತಾ ಇದೆ. ಇಲ್ಲಿ ನಾವು ಏನು ಕೂಡ ಅಂದ್ಕೊಳ್ತಾ ಇಲ್ಲ, ಆದರೂ ಕೂಡ ಅನುಭವಗಳು ಆಗ್ತಾ ಇರುತ್ತೆ. ಇದು ಎಲ್ಲವೂ ಕೂಡ ಆದಷ್ಟಕ್ಕದೇ ಆಗ್ತಾ ಇರುತ್ತೆ. ಅನುಭವಗಳಾಗಲಿ, ನಮ್ಮ ಉಸಿರಾಟ, ನಾವು ಏನು ಉಸಿರಾಡ್ತಾ ಇದ್ದೀವಿ ಆ ಉಸಿರಾಗಲಿ, ನಾವು ಧ್ಯಾನದಲ್ಲಿ ಏನೇ ಅನುಭವ ಆದ್ರೂ ಕೂಡ ಹಾಗೇ ಸುಮ್ಮನೆ ನೋಡ್ತಾ ಇರಬೇಕು. ಯಾಕೆಂದರೆ ಅದು ಸಹಜವಾಗಿಯೇ ನಡೀತಾ ಇದೆ. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಜೊತೆಗೆ ನಾವಿದ್ದಾಗ ಸಾಕ್ಷಿಯಾಗಿ ನೋಡೋದನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ. ಹಾಗೆ ಪ್ರತಿಯೊಂದು ಕೂಡ ನಾವು ಅನುಭವಗಳು ಕೂಡ ನಾವು ಹಾಗೇ ನೋಡ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಏನೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಯಾವುದು ಕೂಡ ಯೋಚನೆ ಮಾಡಬಾರ್ದು. ಅದು ಆ ರೀತಿ ಯಾಕಾಯಿತು, ಇದು ಈ ರೀತಿ ಯಾಕಾಗ್ತಾ ಇದೆ, ನನಗೆ ಯಾಕೆ ನೋವು ಬರ್ತಾ ಇದೆ, ನನ್ನ ಶರೀರ ಯಾಕೆ ಈ ರೀತಿ ಹಗುರವಾಗ್ತಾ ಇದೆ, ನನ್ನ ತಲೆ ಯಾಕೆ ಈ ರೀತಿ ಭಾರವಾಗ್ತಾ ಇದೆ, ನಾನು ಕಣ್ಣು ಮುಚ್ಚಿದ್ರೂ ಕೂಡ ನನಗೆ ಕಲರ್ಸ್ ಕಾಣಿಸ್ತಾ ಇದೆಯಲ್ಲ,
ಕಾಡಿನಲ್ಲಿ ಕಾಡು ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲ ನಾವು ಯೋಚನೆ ಮಾಡೋದು ಅವಶ್ಯಕತೆನೇ ಇಲ್ಲ. ಎಲ್ಲವೂ ಕೂಡ ಅದಷ್ಟಕ್ಕದೇ ನಡೀತಾ ಇದೆ, ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ ಅಷ್ಟೇ. ನಾವಾಗಿ ಏನು ಮಾಡ್ತೀವಿ ಅದು ಕರ್ಮಯೋಗ ಆಗತ್ತೆ. ಕರ್ಮ ಯೋಗ, ನಾವು ಉಸಿರನ್ನೇ ತಗೊಳ್ಳೋದು, ನಾವೇ ಬಿಡೋದು ಮಾಡಿದರೆ ಅದು ಕರ್ಮಯೋಗ ಆಗತ್ತೆ. ಇಲ್ಲಿ ನಾವು ಯಾವುದು ಕೂಡ ಮಾಡಬಾರ್ದು, ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು ಫ್ರೆಂಡ್ಸ್. ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ, ಏನು ನಡೀತಾ ಇದೆ ಅದು ನಾವು ನೋಡ್ತಾ ಇದ್ದೀವಿ, ಅದು ಕ್ರಿಯಾಯೋಗ. ಆ ಕ್ರಿಯೆ ನಡೀತಾ ಇದೆ, ಅದಷ್ಟಕ್ಕದೇ ನಡೀತಾ ಇದೆ. ಪ್ರತಿಯೊಂದು ಕೂಡ ನಾವು ಹೀಗೆ ಕಲ್ತ್ಕೋಬೇಕು. ಅರಿವಿನಿಂದ ನೋಡೋದು, ಸಾಕ್ಷಿಯಾಗಿ ನಾವು ನೋಡೋದನ್ನೇ ನಾವು ಕಲ್ತ್ಕೋಬೇಕು. ನಾವು ಮಂತ್ರಗಳನ್ನು ಹೇಳ್ತಾ ಇದ್ದರೆ ನಾವು ಬಾಯಿಯಿಂದ ಅದು ನಾವೇ ಅದನ್ನು ನಾವು ಅಂದ್ಕೊಳ್ತಾ ಇದ್ದೀವಿ, ನಾವೇ ಅದನ್ನು ಮಾಡ್ತಾ ಇದ್ದೀವಿ. ಮಂತ್ರಗಳನ್ನು ನಾವು ಹೇಳ್ತಾ ಇದ್ದೀವಿ. ದೇವರ ನಾಮವನ್ನು ನಾವು ಹೇಳ್ತಾ ಇದ್ದೀವಿ, ನಾವಾಗಿ ಅದನ್ನು ಮಾಡ್ತಾ ಇರೋದು. ನಾವಾಗಿ ಏನು ಮಾಡ್ತಾ ಇದ್ದೀವಿ ಅದು ಕರ್ಮಯೋಗ. ನಾವು ಯೋಗ ಮಾಡ್ತೀವಿ ಅಥವಾ ಅಡುಗೆ ಮಾಡ್ತಾ ಇರ್ತೀವಿ, ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಿ. ನಾವು ಯೋಗದಲ್ಲಿ ಎಷ್ಟೋ ಆಸನಗಳನ್ನು ಮಾಡ್ತೀವಿ, ಅದು ಕರ್ಮಯೋಗ. ಆದರೆ ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ನಮ್ಗೆ ಗೊತ್ತಿಲ್ಲದೇ ನಾವು ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ಅದು ಕ್ರಿಯಾಯೋಗ. ನಾವು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇದೆ, ಅದಷ್ಟಕ್ಕದೇ ಅದು ಆಗ್ತಾ ಇದೆ. ನಾವು ಮಾಡುವಂಥ ಕರ್ಮವು ಕೂಡ ನಾವು ಅರಿವಿನಿಂದ ಮಾಡಬೇಕು. ನಾವು ಏನೇ ಮಾಡ್ತಾ ಇರಲಿ, ನಾವು ಇವಾಗ ಅಡುಗೆ ಮಾಡ್ತಾ ಇದ್ದೀವಿ, ನಾವಾಗೇ ಅದನ್ನು ಮಾಡ್ತಾ ಇದ್ದೀವಿ. ಆ ಕರ್ಮವನ್ನು ನಾವು ಅರಿವಿನಿಂದ ಮಾಡಬೇಕು. ಇಲ್ಲಾಂದರೆ ಅಡುಗೆಯಲ್ಲಿ ಏನಾಗುತ್ತೆ, ಕೈ ಮಾಡ್ತಾ ಮಾಡ್ತಾ ಒಂದೊಂದು ಸತಿ ಕೈ ಎಷ್ಟೋ ಸತಿ ನಾವು ಸುಟ್ಕೊಳ್ತೀವಿ. ತರಕಾರಿ ಹೆಚ್ಚುತ್ತಾ ಎಷ್ಟೋ ಸತಿ ನಾವು ಬೆರಳುಗಳನ್ನು ಕಟ್ ಮಾಡ್ಕೊಳ್ತಾ ಇರ್ತೀವಿ. ತರಕಾರಿ ಜೊತೆಗೆ ನಮ್ಮ ಬೆರಳು ಕೂಡ, ಆ ಚಾಕು ನಮ್ಮ ಬೆರಳಿಗೂ ಕೂಡ ತಗಲುತ್ತೆ. ಹಾಗೆ ನಮ್ಮ ಜೀವನದಲ್ಲಿನೂ ಕೂಡ
ಪ್ರತಿಯೊಂದು ಮಾತು, ಪ್ರತಿಯೊಂದು ಯೋಚನೆ ಕೂಡ, ಪ್ರತಿಯೊಂದು ಕೆಲಸವೂ ಕೂಡ ನಾವು ಅರಿವಿನಿಂದನೇ ನೋಡಬೇಕು. ಇಲ್ಲ ಅಂದರೆ ಅಡುಗೆ ಮಾಡ್ತಾ ಇರುವಾಗ ಹೇಗೆ ಅರಿವಿಲ್ಲದೇನೆ ನಾವು ಮಾಡಿದರೆ ಹೇಗೆ ಕೈ ಸುಟ್ಕೊಳ್ತೀವೋ, ಹೇಗೆ ಚಾಕು ತಗಲಿದ್ರೆ ಹೇಗೆ ನೋವು ಆಗತ್ತೋ, ಅದೇ ರೀತಿಯೇ ನಮ್ಮ ಯೋಚನೆಗಳನ್ನು, ನಮ್ಮ ಕೆಲಸಗಳನ್ನು ನಾವು ಅರಿವಿನಿಂದ ಮಾಡದೇ ಇದ್ದರೆ ಹಾಗೇ ನಮಗೆ ಆಗತ್ತೆ. ಇಂಥ ಒಂದು ಅರಿವಿನಿಂದ ಮಾಡುವಂಥದ್ದು ಯಾವಾಗ ನಮಗೆ ಬರುತ್ತೆ ಅಂದರೆ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದು ಯಾವಾಗ ಬರುತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ. ನಾವು ಎಷ್ಟೋ ಮಂತ್ರಗಳನ್ನು ಹೇಳ್ತಾ ಇರ್ತೀವಿ. ಮಂತ್ರಗಳಿಗೆ ಆ ಒಂದು ಮಂತ್ರಗಳನ್ನು ಹೇಳ್ತಾ ಇರುವಾಗ ಅಕ್ಷರಗಳು ತಪ್ಪಾಗಿದ್ದರೆ ನಾವು ತಪ್ಪಾಗಿ ನಾವು ಅದು ಅದರಲ್ಲಿ ಒಳ್ಳೆಯದ ಆಗೋದು ಆ ಒಂದು ಪದ ಇರುತ್ತೆ. ಆದರೆ ಆ ಪದವನ್ನು ಮಿಸ್ಟೇಕಾಗಿ ನಾವು ಏನೋ ಒಂದು ಪದವನ್ನು ಹೇಳ್ತಾ ಇರ್ತೀವಿ, ತಪ್ಪಾಗಿ ನಾವು ಹೇಳ್ತಾ ಇರ್ತೀವಿ, ಅದು ಕೆಟ್ಟದ್ದಾಗಿರುತ್ತೆ. ಆವಾಗ ಆ ಮಂತ್ರವನ್ನು ಹೇಳ್ತಾ ಹೇಳ್ತಾ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇ ಆ ಪದ ತಪ್ಪಾಗಿದೆ. ಆ ಮಂತ್ರವನ್ನು ಹೇಳ್ತಾ 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 ಇಲ್ಲಿ ಮಂತ್ರ ಹೇಳೋದ್ರಿಂದ ಅದು ಪದ ಸರಿಯಾಗಿರೋದ್ರಿಂದ ಅಲ್ಲಿ ಒಳ್ಳೆಯದಾಗತ್ತೆ. ಆ ಅಕ್ಷರದ ಒಂದು ಪದದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಥವಾ ತಪ್ಪವಾಗಿ ಅರ್ಥ ಆಗಿದ್ದರೆ ಅದನ್ನು ನಾವು ಪಠಿಸೋದ್ರಿಂದ ನಮ್ಗೆ ಅದೇ ಆಗ್ತಾ ಇರುತ್ತೆ. ಒಳ್ಳೆಯದಾಗೋದು ಬದಲು ಅಲ್ಲಿ ಕೆಟ್ಟದ್ದಾಗ್ತಾ ಇರುತ್ತೆ. ನಾವು ಏನು ಅನ್ಕೊಳ್ತಾ ಇರ್ತೀವಿ ಅದು ಆಗ್ತಾ ಇರುತ್ತೆ. ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಸಹಜವಾಗಿಯೇ ನಡೀತಾ ಇರುತ್ತೆ. ಈ ಗಾಳಿ ಆಗಲಿ, ಮಳೆ, ಬಿಸಿಲು, ಇದಕ್ಕೆ ಯಾರಾದರೂ ನಾವು ಅಂದ್ಕೊಳ್ತೀವ ಬಿಸಿಲು ಬಂದ್ಬಿಡು ನೀನು, ಬಿಸಿಲು ಇವತ್ತು ಚಳಿ ಆಗ್ತಾ ಇದೆ ಬಿಸಿಲು ಬಾ ಅಂದರೆ ನಾವು ಅನ್ಕೊಳ್ತೀವ ಯಾರಾದರೂ? ಆದರೆ ಬಿಸಿಲು ನಾವು ಅಂದ್ಕೊಂಡ್ರೂ ಕೂಡ ಬರುತ್ತೆ, ಅಂದ್ಕೊಳ್ದೇ ಇದ್ರೂ ಕೂಡ ಬರುತ್ತೆ. ಆ ಒಂದು ನಡೀತಾ ಇರುತ್ತೆ ಪ್ರಕೃತಿಯಲ್ಲಿ. ಗಾಳಿ, ಬಿಸಿಲು, ಹಗಲು, ರಾತ್ರಿ, ಹಾಗೆ ನಮ್ಮ ಒಳಗಡೆನೂ ಕೂಡ ಎಷ್ಟೋ ಕೆಲಸಗಳು ಸಹಜವಾಗಿಯೇ ನಡೀತಾ ಇದೆ, ನಮ್ಮ ಒಳಗೂ ಮತ್ತು ಹೊರಗೂ ಕೂಡ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲದೇ ನಾನು ಮಾಡಿಬಿಟ್ಟೆ ಅಂಥೇಳಿ, ನನಗೆ ಗೊತ್ತೇ ಇಲ್ಲ ಅದು ಮಾಡಿರೋದು ಅಂಥೇಳಿ. ನಾವು ಯಾವುದಾದ್ರೂ ಒಂದು ಕರ್ಮವನ್ನು ತಗೊಂಡು ಬಂದಿರ್ತೀವಿ, ನಮ್ಮ ಜೊತೆಗಿರೋರು ಯಾರೋ ಏನೋ ಒಂದು ಕರ್ಮವನ್ನು ತಗೊಂಡು ಬಂದಿರ್ತಾರೆ, ನಾವು ಕೂಡ ಅದು ಅನುಭವಿಸ್ಬೇಕಂತೇಳಿ ಬಂದಿರ್ತೀವಿ. ಆ ಒಂದು ಕರ್ಮವನ್ನು ಅನುಭವಿಸೋ ಒಂದು ಸಮಯ ಬಂದಾಗ ಎಷ್ಟೇ ಒಳ್ಳೆಯವರಾಗಿದ್ರೂ ಕೂಡ ಆ ರೀತಿ ಆ ಕರ್ಮ ಅವ್ರಿಗೆ ಮಾಡಿಸ್ಬಿಡತ್ತೆ. ಇಂಥ ಒಂದು ಸೂಕ್ಷ್ಮತೆ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಎಷ್ಟೋ ಒಳ್ಳೆಯವರಾಗಿರ್ತಾರೆ, ಆದರೆ ಆ ಒಂದು ಕರ್ಮವನ್ನು ಅನುಭವಿಸ್ಬೇಕಾಗುವ ಸಮಯ ಬಂದಾಗ ನಾವು ಅನುಭವಿಸ್ಬೇಕು, ಅವ್ರು ಮಾಡಬೇಕು, ಅದು ನಡೆದು ಬಿಡತ್ತೆ ಅಲ್ಲೇ.
ಅದನ್ನು ಯಾರು ಕೂಡ ತಪ್ಪಿಸೋದಕ್ಕಾಗೋದಿಲ್ಲ. ಅದು ನಡೀತಾ ಇರುತ್ತೆ, ಸಹಜವಾಗಿ ಅದು ನಡೀತಾ ಇರುತ್ತೆ. ಇದು ಸೃಷ್ಟಿಯ ನಿಯಮ, ಆಗ್ತಾ ಇರುತ್ತೆ ಅದಷ್ಟಕ್ಕದೇ ಎಲ್ಲವೂ ಕೂಡ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವು ಏನು ಶರೀರದಿಂದ, ಮನಸ್ಸಿನಿಂದ ಮತ್ತು ಬಾಯಿಯಿಂದ ನಾವು ಏನು ಮಾಡ್ತೀವೋ ಅದು ಕರ್ಮಯೋಗ ಆಗತ್ತೆ. ನಾವು ಮಾಡುವಂಥ ಕರ್ಮಗಳು ನಾವೇ ಮಾಡ್ತಾ ಇರ್ತೀವಿ. ಅದು ನಾವು ಮನಸ್ಸಿನಲ್ಲಿ ಏನೋ ಒಂದು ಅಂದ್ಕೊಂಡಿರ್ತೀವಿ, ನಾವಾಗೇ ಅದನ್ನು ಅಂದ್ಕೊಳ್ತೀವಿ. ನಾವಾಗಿ ಅಂದ್ಕೊಂಡಿರೋದು ಅದು ಕರ್ಮಯೋಗ. ನಮಗೆ ಗೊತ್ತಿಲ್ಲದೇನೆ ನಮ್ಮ ಒಳಗಡೆ ಒಂದು ಅದ್ಭುತವಾದ ಮಿರಾಕಲ್ಸ್ ಯೋಚನೆಗಳು ಬರುತ್ತೆ. ಅದು ಅದಷ್ಟಕ್ಕದೇ ನಡೀತಾ ಇರುತ್ತೆ. ಹೇಗೆ ಧ್ಯಾನದಲ್ಲಿ ನಾವು ಶರೀರ ಹಗುರಾಗೋದು, ತಲೆ ಭಾರ ಆಗೋದು, ಕಣ್ಣಿನ ಮುಂದೆ ಕಲರ್ಸ್ ಕಾಣಿಸೋದು, ಅಕ್ಕಿ ಥರ ಹಾರಾಡೋದು, ಯಾವ ರೀತಿ ಈ ರೀತಿ ಹೇಗೆ ನಮಗೆ ಅನುಭವಗಳು ಆಗ್ತಾ ಇರುತ್ತೋ ಹಾಗೆ ಮನಸ್ಸಿನಲ್ಲಿನೂ ಕೂಡ ಆಗ್ತಾ ಇರುತ್ತೆ. ನಾವಾಗಿ ಯೋಚನೆಗಳು ಮಾಡೋದು ಮತ್ತೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಯೋಚನೆಗಳು, ಮಿರಾಕಲ್ಸ್ ಯೋಚನೆಗಳು ಬರುತ್ತೆ ನೋಡಿ. ಅದು ಅದಷ್ಟಕ್ಕದೇ ಬರ್ತಾ ಇರುತ್ತೆ. ಅಲ್ಲಿ ನಾವು ಏನು ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ. ನಾನು ಹೀಗಿರಬೇಕು, ಹಾಗಿರಬೇಕು, ಅವ್ರ ಜೊತೆಗೆ ನಾನು ಹಾಗೆ ಮಾಡಬೇಕು, ಇನ್ನೊಬ್ಬರ ಜೊತೆಗೆ ಹೀಗೆ ಇರಬೇಕು ಅಂಥೇಳಿ ನಾವು ಯೋಚನೆಯಿಂದ ನಾವು ಏನು ಮಾಡ್ತೀವಿ, ಅದು ನಾವಾಗಿ ಮಾಡ್ತಾ ಇರ್ತೀವಿ. ನಮ್ಮ ಯೋಚನೆ ನಮ್ಮದಾಗಿರಬಾರ್ದು. ಅದು ಆ ಯೋಚನೆ ಅದಷ್ಟಕ್ಕದೇ ನಡೀತಾ ಇರಬೇಕು. ಸಹಜವಾಗಿಯೇ ಬರ್ತಾ ಇರತ್ತೆ. ಮತ್ತು ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ನಾವಾಗಿಯೇ ಒಂದು ಕೆಲಸ, ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದೇ ನಾವು ಎಷ್ಟೋ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ನಾವು ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿರೋದಿಲ್ಲ, ಆದರೂ ಕೂಡ ಅಲ್ಲಿಗೆ ಹೋಗ್ತೀವಿ, ಧ್ಯಾನವನ್ನೇ ಹೇಳ್ಕೊಡ್ತೀವಿ. ಇದು ಎಲ್ಲವೂ ಕೂಡ ಅದಷ್ಟಕ್ಕದೇ ನಡೀತಾ ಇರೋದು. ಇಲ್ಲಿ ನಾವು ಏನೂ ಕೂಡ ಮಾಡ್ತಾ ಇಲ್ಲ, ಆದರೂ ಕೂಡ ನಡೀತಾ ಇದೆ ನಮ್ಮ ಮುಖಾಂತರ. ಇವಾಗ ನೀವು ಧ್ಯಾನಕ್ಕೆ ಕುತ್ಕೋಬೇಕು ಅಂಥೇಳಿ ಅಲಾರಾಮ್ ಇಟ್ಕೊಂಡು ಆ ರೀತಿ ಅಂದ್ಕೊಂಡು ಇಲ್ಲಿ ಎಲ್ಲ ಧ್ಯಾನಕ್ಕೆ ಬಂದಿದ್ದೀರಾ, ಅದು ಕರ್ಮಯೋಗ. ನೀವು ಎಷ್ಟೇ ಒಂದು ಗಾಢವಾಗಿ ಆಳವಾಗಿ ನಿದ್ದೆಯಲ್ಲಿ ಹೋಗಿದ್ರೂ ಕೂಡ ಎಚ್ಚರಿಸಿ ಎದ್ದೇಳು, ಧ್ಯಾನಕ್ಕೆ ಕುತ್ಕೋ, ಟೈಮ್ ಆಯಿತು ಅಂಥೇಳಿ ಹೇಳೋದೇ ಅದು ಸಹಜ ಕ್ರಿಯಾಯೋಗ. ನಮ್ಗೆ ಗೊತ್ತೇ ಇಲ್ಲ. ನಾನು ಧ್ಯಾನಕ್ಕೆ ಸ್ಟಾರ್ಟಿಂಗ್ ಬಂದಾಗ ನನಗೆ ಇದೇ ರೀತಿನೇ ಆಗ್ತಾಯಿತ್ತು. ಎದ್ದು ಕುತ್ಕೊಂಡ್ಬಿಡ್ತಾ ಇದ್ದೆ. ನನಗೆ ಗೊತ್ತಿಲ್ಲದೇ ಧ್ಯಾನ ಪ್ರಚಾರ ಮಾಡೋದಕ್ಕೆ ಹೋಗ್ಬಿಡ್ತಾ ಇದ್ದೆ. ಅದು ಸಹಜವಾಗಿಯೇ ನಡೀತಾ ಇದೆ ನನ್ನ ಮುಖಾಂತರ. ಇಲ್ಲಿ ಇವಾಗ ನಾನು ಧ್ಯಾನದ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ.
ಇಲ್ಲಿ ನಾನು ಅನ್ಕೊಂಡ್ರೆ ಅದು ಕರ್ಮಯೋಗ, ನಾನು ಇಲ್ಲಿ ಯಾವುದು ಕೂಡ ಅನ್ಕೊಳ್ದೇ ಇದ್ರೆ ಅದು ಕ್ರಿಯಾಯೋಗ. ಅದಷ್ಟಕ್ಕದೇ ಅದು ಆಗ್ತಾ ಇದೆ, ಅದಷ್ಟಕ್ಕದೇ ನಾನು ಮಾತುಗಳು ಬರ್ತಾ ಇದೆ. ಇಲ್ಲಿ ಯಾವುದು ಕೂಡ ನಾನು ಮಾಡ್ತಾ ಇಲ್ಲ. ನಾವು ಮಾಡೋದಕ್ಕೂ ಅದಷ್ಟಕ್ಕದೇ ನಡೆಯೋದಕ್ಕೂ ನಮ್ಗೆ ಗೊತ್ತಿಲ್ಲದೇನೆ ಅದು ನಡೀತಾ ಇದೆ. ಅದು ಭಗವಂತನ ಆಟ. ಅಂದರೆ ನಾವು ಹೇಳ್ತೀವಲ್ವ, ಎಲ್ಲ ಭಗವಂತನ ಆಟ. ನಮ್ಮ ಕೈಯಲ್ಲಿ ಏನಿದೆ? ನಾವೆಲ್ಲ ಪಾತ್ರಧಾರಿಗಳು. ಸೂತ್ರಧಾರಿ ಮೇಲೆ ಇದ್ದಾನೆ ಆಡಿಸೋನು, ಅವನು ಆಡಿಸ್ತಾ ಇದ್ದಾನೆ, ನಾವು ಆಡ್ತಾ ಇದ್ದೀವಿ. ಯಾರು ಉಸಿರಿಗೆ ಸರೆಂಡರ್ ಆಗ್ತಾರೋ, ನಮಗೆ ನಾವೇ ಯಾವಾಗ ನಾವು ಸರೆಂಡರ್ ಆಗ್ತೀವೋ, ಇಂಥದ್ದೆಲ್ಲವೂ ಕೂಡ ನಡೀತಾ ಇರತ್ತೆ, ಸಹಜವಾಗಿಯೇ ನಡೀತಾ ಇರತ್ತೆ. ಇಂತಹ ನಮಗೆ ಗೊತ್ತಿಲ್ಲದೇ ಮಾಡುವಂಥ ಕೆಲಸ ನೋಡಿ. ಇವಾಗ ನೀವು ಎಲ್ಲ ಧ್ಯಾನಕ್ಕೆ ಕೂತ್ಕೊಂಡಿದ್ದೀರ, ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಎಲ್ಲವೂ ಕೂಡ ನಾವು ಅನ್ಕೊಂಡಿರೋದ್ರಿಂದ, ನಾವು ಅನ್ಕೊಂಡಿದ್ದೀವಿ. ಫಸ್ಟು ನಾನು ಒಪ್ಕೊಂಡಿರೋದ್ರಿಂದ, ಸರೆಂಡರ್ ಆಗಿರೋದ್ರಿಂದ, ಅನ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನಾವು ಸರೆಂಡರ್ ಆಗಿರೋದ್ರಿಂದ ಇದು ಎಲ್ಲ ಆಗ್ತಾ ಇದೆ. ಉಸಿರಿಗೆ ನಾವು ಸರೆಂಡರ್ ಆಗಿದ್ದೀವಿ, ಪ್ರಕೃತಿಗೆ ನಾವು ಸರೆಂಡರ್ ಆಗಿದ್ದೀವಿ. ಯಾವಾಗ ನಾವು ಸರೆಂಡರ್ ಆಗ್ತೀವೋ ಆವಾಗ ನಾವು ಮಾಡುವಂಥ ಕರ್ಮ ಏನಿದೆ ನೋಡಿ, ಅದು ನಾವು ನಮಗೆ ಸಂಬಂಧಪಟ್ಟಿರೋದಲ್ಲ. ಅದು ನಮಗೆ ಗೊತ್ತಿಲ್ಲದೇ ನಾವು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತೀವಿ. ಆದರೂ ಕೂಡ ಆ ಕರ್ಮ ನಮಗೆ ಸಂಬಂಧಪಟ್ಟಿದ್ದಿರೋದಿಲ್ಲ, ಅದು ಸಹಜವಾಗಿಯೇ ನಡೀತಾ ಇರತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಾನ್ ಅವರು ಅರ್ಜುನನಿಗೆ ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಹೇಳಿರೋದು. ಯೋಗಿಯಾಗು, ಹೇ ಅರ್ಜುನ ನೀನು ಯೋಗಿಯಾಗಿ ಅಂಥೇಳಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಹೇಳಿರೋದು. ನಾವು ಯೋಗದಲ್ಲಿ, ಕ್ರಿಯಾಯೋಗದಲ್ಲಿ ಇರ್ತೀವಿ, ಕರ್ಮಯೋಗದಲ್ಲಿನೂ ಕೂಡ ನಾವು ಇರ್ತೀವಿ. ಯಾವಾಗ ಸಹಜವಾಗಿ ನಡೀತಾ ಇರುವ ಉಸಿರಾಟದ ಜೊತೆಗೆ ನಾವು ಇರ್ತೀವಿ, ನಾವು ಮಾಡುವಂಥ ಕರ್ಮ ಸರಿಯಾಗೇ ಇರುತ್ತೆ. ಯಾಕೆಂದರೆ ಆ ಒಂದು ಕರ್ಮ ನಾವು ಮಾಡ್ತಾ ಇರೋದಿಲ್ಲ, ಅದು ಎಲ್ಲ ಭಗವಂತನ ಒಂದು ಆಟವಾಗಿರುತ್ತೆ. ಆ ಒಂದು ಭಗವಂತ ಏನು ಮಾಡಿಸ್ತಾ ಇದ್ದಾನೆ ಅದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಶರೀರದಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಬುದ್ಧಿಯಿಂದ ನಾವು ಏನು ಯೋಚನೆ ಮಾಡಿ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ಮನಸ್ಸಿನಿಂದ, ನಮ್ಮ ಶರೀರದಿಂದ ಏನು ಮಾಡಿಸ್ತೀವಿ ಅದು ನಾವು ಮಾಡುವಂಥ ಕರ್ಮ, ಅದು ನಾವಾಗೇ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಎಷ್ಟೋ ಜನ್ಮಗಳನ್ನು ತಗೋಬೇಕಾಗತ್ತೆ. ನಾವು ಪ್ರಾಪಂಚಿಕವನ್ನು ನೋಡಿ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮನಸ್ಸಿನಿಂದ, ನಮ್ಮ ಶರೀರ ಮುಖಾಂತರ ನಾವು ಮಾಡ್ತಾ ಇರ್ತೀವಿ. ನಾವಾಗೆ ಮಾಡುವಂಥ ಕರ್ಮಕ್ಕೂ ನಮಗೆ ಗೊತ್ತಿಲ್ಲದೇ ಮಾಡುವಂಥ ಕರ್ಮಕ್ಕೂ ಒಂದು ಭಗವಂತನ ಒಂದು ಆಟದ ಪ್ರಕಾರ, ಅಂದರೆ ಭಗವಂತ ಏನು ಮಾಡಿಸ್ತಾ ಇದ್ದಾನೆ ಅದನ್ನು ಮಾಡೋದಕ್ಕೂ ಈ ವ್ಯತ್ಯಾಸ ನಾವು ತಿಳ್ಕೋಬೇಕು. ಇಲ್ಲಿ ನಾವು ಜನ್ಮಗಳನ್ನು ಹೆಚ್ಚಿಸ್ಕೊಳ್ತೀವಿ, ನಾವಾಗೆ ಏನು ಮಾಡ್ತಾ ಇರ್ತೀವಿ, ಕರ್ಮಗಳನ್ನು ಹೆಚ್ಚಿಸ್ಕೊಳ್ತೀವಿ, ಜನ್ಮಗಳನ್ನು, ಅದು ಜನ್ಮಗಳಿಗೆ ಕಾರಣ ಆಗತ್ತೆ. ನಾವು ಮಾಡುವಂಥ ಕರ್ಮ
ಎಷ್ಟೋ ಜನ್ಮಗಳ ನಾವು ತಗೋಬೇಕಾಗತ್ತೆ, ಮತ್ತೆ ಅದನ್ನು ಲೆಕ್ಕ ಚುಕ್ತ ಮಾಡಬೇಕಾಗತ್ತೆ. ನಾವು ಏನು ಈ ಪ್ರಾಪಂಚಿಕವನ್ನು ನೋಡಿ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮನಸ್ಸಿನಿಂದ ನಮ್ಮ ಶರೀರದಿಂದ ನಾವು ಏನು ಮಾಡ್ತೀವಿ, ಅಂತಹ ಒಂದು ಕರ್ಮ ಎಷ್ಟೋ ಜನ್ಮಕ್ಕೆ ಕಾರಣವಾಗತ್ತೆ. ಮತ್ತೆ ಅದು ಕರ್ಮ ನಾವು ತೀರಿಸಲೇಬೇಕು, ಅದನ್ನು ಶುದ್ಧಿ ಮಾಡಿಕೊಳ್ಳೇಬೇಕು. ಅಂತಹ ಒಂದು ಕರ್ಮವನ್ನು ನಾವಾಗೇ ಮಾಡುವಂಥ ಕರ್ಮವನ್ನು ನಾವಲ್ಲಿ ಶುದ್ಧಿ ಮಾಡಿಕೊಳ್ಳೇಬೇಕು. ಇದೇ ರೀತಿಯೇ ನಮಗೆ ಎಷ್ಟೋ ಜನ್ಮಗಳಿಂದ ಹೀಗೇನೆ ನಾವು ಮಾಡ್ತಾ ಇದ್ದೀವಿ. ಪ್ರಪಂಚವನ್ನು ನೋಡ್ತೀವಿ, ಪ್ರಾಪಂಚಿಕವನ್ನು ನೋಡ್ತೀವಿ, ಯಾರೋ ಒಬ್ಬರನ್ನ ಶ್ರೀಮಂತರನ್ನ ನೋಡ್ತೀವಿ, ಅವರಾಗಿ ನಾವು ಆಗಬೇಕು ಅಂತೇಳಿ ಮಾಡಬಾರ್ದನ್ನೆಲ್ಲ ಕೆಲಸವನ್ನು ಮಾಡ್ತೀವಿ. ಇದು ಯಾರು ಮಾಡಿದ್ದು? ಭಗವಂತನ ಮಾಡಿದ್ದು. ಇದು ಅಲ್ಲ ಫ್ರೆಂಡ್ಸ್, ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಬುದ್ಧಿಯಿಂದ, ಅಹಂಕಾರದ ಬುದ್ಧಿಯಿಂದ. ನಮ್ಮ ಅಹಂಕಾರದ ಬುದ್ಧಿಯಿಂದ ಆ ಕರ್ಮವನ್ನು ಮಾಡಿ ಆ ಕರ್ಮಕ್ಕೆ ಕಾರಣ ನಾವೇ ಆಗಿದ್ದೀವಿ. ಭಗವಂತನ ಅಲ್ಲಿ ಏನು ಕೂಡ ಇಲ್ಲ. ಪ್ರಪಂಚದ ಈ ಎರಡು ಕಣ್ಣಿನಿಂದ ನೋಡಿರೋದ ಮನಸ್ಸಿನಲ್ಲಿ ತಗೊಂಡಿರೋದನ್ನ ನಾವು ಇಲ್ಲಿ ಮಾಡಿದ್ದೀವಿ. ಹಾಗಾಗಿ ನಾವು ಸರಿಯಾಗಿರೋದನ್ನೇ ನೋಡಬೇಕು, ಸರಿಯಾಗಿರೋದನ್ನೇ ಕೇಳಬೇಕು, ಸರಿಯಾಗಿರೋದನ್ನೇ ಮಾತಾಡಬೇಕು ಅಂತೇಳಿ ಹೇಳೋದು. ಎಷ್ಟೋ ಪಾಪ ಕರ್ಮಗಳನ್ನು ಮಾಡಿ ಮತ್ತೆ ನಾವು ಪುಣ್ಯ ಕೆಲಸನೂ ಕೂಡ ಮಾಡ್ತೀವಿ. ಅದನ್ನು ಕೂಡ ಯಾರು ಮಾಡ್ತಾರೆ? ಭಗವಂತನ ಮಾಡೋದು ನಾವೇ ಮಾಡ್ತೀವಿ. ಏನೋ ಒಂದು ಪುರೋಹಿತರು ಹೇಳಿದ್ದಾರೆ, ಈ ರೀತಿ ಅನ್ನದಾನ ಮಾಡಬೇಕು, ವಸ್ತ್ರದಾನ ಮಾಡಬೇಕು. ಆ ಪುರೋಹಿತನ ಮಾತನ್ನು ಕೇಳಿ ನಾವು ಮಾಡ್ತಾ ಇರ್ತೀವಿ. ಯಾರು ಮಾಡ್ತಾರೆ? ಅದು ನಾವೇ ಮಾಡ್ತೀವಿ ಪುಣ್ಯವನ್ನು. ನಾವು ಪಾಪವನ್ನೇ ಮಾಡಿರಲಿ, ಪುಣ್ಯವನ್ನೇ ಮಾಡಿರಲಿ, ನಾವು ಮತ್ತೆ ಜನ್ಮವನ್ನು ತಗೊಂಡು ಬರ್ತಾನೆ ಇರ್ತೀವಿ. ಯಾವಾಗ ನಾವು ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ನಾವು ಯಾವಾಗ ಗಮನಿಸ್ತಾ ಇರ್ತೀವೋ, ಹೇಗೆ ನಡೀತಾ ಇದೆ ನಮ್ಮ ಜೀವನದಲ್ಲಿ, ಅದನ್ನು ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ. ನನಗೆ ಫಸ್ಟು ಸ್ಟಾರ್ಟಿಂಗ್ನಲ್ಲೇ ಧ್ಯಾನಕ್ಕೆ ಬಂದಾಗ ನನಗೆ ಒಂದು ಸಂದೇಶ ಏನು ಬಂತಂದರೆ, ನನ್ನ ಜೊತೆಗೆ ಇರೋರು ಅವರು ಏನೇ ಪಾತ್ರ ತಗೊಂಡು ಬಂದ್ರೂ ಕೂಡ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ರೂ ಕೂಡ ನೀನು ಆರಾಮಾಗಿ ಕೂತ್ಕೊಂಡಿರ್ಬೇಕು, ನಿನಗದು ಯೋಚನೆ ಇರಬಾರ್ದು ಅಂಥೇಳಿ. ನಿನಗೆ ಗೊತ್ತಾಗಿದೆ ಅವ್ರು ನಿನಗೆ ಚಪ್ಪಡಿ ಕಲ್ಲು ನಿನ್ನ ತಲೆ ಮೇಲೆ ಹಾಕ್ತಾರೆ ಅಂತೇಳಿ ನಿನಗೆ ಗೊತ್ತಾದ್ರೂ ಕೂಡ ನೀನು ಆರಾಮಾಗಿರಬೇಕು. ಧ್ಯಾನದಲ್ಲಿ ನಿನಗೆಲ್ಲವೂ ಕೂಡ ತಿಳಿತಾ ಇರತ್ತೆ, ಆದರೆ ನೀನು ಆರಾಮಾಗೇ ಇರಬೇಕು. ಈ ರೀತಿ ಅಭ್ಯಾಸ ಮಾಡೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗತ್ತೆ ಫ್ರೆಂಡ್ಸ್, ಎಷ್ಟೋ ಜನ್ಮಗಳು ಬೇಕಾಗತ್ತೆ, ಎಷ್ಟೋ ಯುಗಗಳು ಕೂಡ ಬೇಕಾಗತ್ತೆ. ಈ ರೀತಿ ನನಗೆ ಈ ಒಂದು ಸಂದೇಶ ಬಂದಾಗ ನನ್ನ ಒಳಗಡೆ ದುಃಖನೇ ಆಯಿತು. ಯಾಕೆಂದರೆ ಯಾವುದು ಕೂಡ ಇಂಥ ವಿಚಾರಗಳನ್ನು ಹೊರಗಡೆ ಯಾರು ಕೂಡ ಹೇಳೋರಿಲ್ಲ. ನನ್ನ ಒಳಗಡೆಲಿಂತ್ರನೇ ಬಂದಿರೋದು. ಅದನ್ನು ಕೇಳಿ ನನಗೆ ದುಃಖನೇ ಆಯಿತು. ಏನಿದು ಗೊತ್ತಿದ್ದೂ ಕೂಡ ಏನೂ ಗೊತ್ತಿಲ್ಲದೆ ಇರೋ ಥರ ನಾವು ಇರಬೇಕಂದ್ರೆ ಇದು ಕಷ್ಟನೇ. ಎಷ್ಟು ಸಾಧನೆ ಮಾಡಬೇಕು. ಹಗಲು ರಾತ್ರಿ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊಳ್ತಾ ಇರ್ತೀವಿ.
ಬೆಳಗ್ಲಿಂದ ಸಾಯಂಕಾಲವರೆಗೆ ಮಾಡೋದು, ರಾತ್ರಿ ಆದಮೇಲೆ ಊಟ ಮಾಡ್ಕೊಂಡು ಮಲ್ಕೊಂಡವರು ಮತ್ತೆ ಬೆಳಿಗ್ಗೆನೇ ಎದ್ದೇಳ್ತೀವಿ. ಇಂಥ ಒಂದು ಸ್ಥಿತಿ ನಮಗೆ ಬರಬೇಕಂದ್ರೆ, ಸಾಕ್ಷಿಯಾಗಿ ನೋಡುವಂಥ ಸ್ಥಿತಿ ನಮಗೆ ಬರಬೇಕಂದ್ರೆ ನಾವು ಹಗಲು ರಾತ್ರಿ ಉಸಿರಿನ ಜೊತೆಗೆ ಇರಬೇಕು. ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು ಉಸಿರನ್ನ. ಅವಾಗ ನಮ್ಗೆ ಇಲ್ಲಿ ಅಭ್ಯಾಸ ಆಗತ್ತೆ, ಜೀವನದಲ್ಲಿ ನಮಗೆ ಅಭ್ಯಾಸ ಆಗತ್ತೆ. ನಮ್ಮ ಜೀವನದಲ್ಲಿ ನಮಗೆ ಸಾಕ್ಷಿಯಾಗಿ ನೋಡೋದನ್ನ ನಾವು ಕಲ್ತ್ಕೊಳ್ತೀವಿ ಪ್ರತಿಯೊಂದು ಕೂಡ. ನಾವು ಯಾವುದನ್ನ ನೋಡ್ತಾ ಇರ್ತೀವಿ, ಅದನ್ನ ನಾವು ಏನು ಮಾಡ್ತಾ ಇರ್ತೀವಿ, ಅದನ್ನ ನಾವು ಸಾಕ್ಷಿಯಾಗಿ ಮಾಡೋದ್ರಿಂದ, ಸಾಕ್ಷಿಯಾಗಿ ನಾವು ನೋಡೋದ್ರಿಂದ ಆ ಕರ್ಮ ನಮಗೆ ಟಚ್ ಆಗೋದಿಲ್ಲ. ಆ ಒಂದು ನಾವು ಕರ್ಮ ಮಾಡ್ತಾ ನಾವಾಗಿ ಅದು ಮಾಡ್ತಾ ಇಲ್ಲ, ಆದಷ್ಟಕ್ಕದೇ ಅದು ನಡೀತಾ ಇರತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿನೂ ಕೂಡ ಒಂದು ಹೇಳಿದ್ದೆ, ನಮಗೆ ಗೊತ್ತಿಲ್ಲದೇನೆ ನಮಗೆ ಕೋಪನೂ ಕೂಡ ಬರುತ್ತೆ. ಆದರೆ ಕೋಪ ಮಾಡ್ಕೊಂಡವರು ಕೂಡ, ನಮ್ಮ ಜೊತೆಗಿರೋರು ಕೂಡ, ಇಬ್ಬರು ಕೂಡ ಎಷ್ಟೊಂದು ಬದಲಾವಣೆ ಆಗಿರುತ್ತಾರೆ, ಪರಿವರ್ತನೆ ಆಗಿರ್ತಾರೆ ಅಂತೇಳಿ. ಯಾಕೆಂದರೆ ಆ ಕೋಪ ನಮ್ದಲ್ಲ, ಅದು ಸಹಜವಾಗಿ ಬಂದಿದೆ ಇಬ್ರಿಗೂ ಪಾಠ ಕಲಿಸೋದಿಕ್ಕೆ. ಯಾವುದು ಯೋಚನೆ ಬೇಡ ಫ್ರೆಂಡ್ಸ್. ನಾವಾಗಿ ಏನು ಅನ್ಕೊಂಡೇ ಕುತ್ಕೊಳ್ಳೋದೇ ಬೇಡ. ನಾನು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ, ನಾವು ಏನು ಕೂಡ ಮಾಡೋದು ಬೇಡ. ನಮ್ಮ ಸಂಕಲ್ಪ ಕೂಡ ನಾವು ಇಟ್ಕೊಂಡು ಕುತ್ಕೊಳ್ಳೋದೇ ಬೇಡ. ನಮಗೆ ಸಂಕಲ್ಪ ಬೇಕಂದ್ರೆ, ಎಂಥ ಒಂದು ಸಂಕಲ್ಪ ಇಟ್ಕೋಬೇಕಂದ್ರೆ ಆ ಮನಸ್ಸಿಗೆ ಅದು ಅದಷ್ಟಕ್ಕೆ ಅದೇ ಆಗ್ತಾ ಇರತ್ತೆ. ಆ ಸಂಕಲ್ಪವು ಕೂಡ ನಾವು ಏನು ಇಟ್ಕೊಂಡಿರ್ತೀವಿ, ಆ ಸಂಕಲ್ಪವು ಕೂಡ ಅದಷ್ಟಕ್ಕದೇ ನಮಗೆ ಬಂದ್ಬಿಡತ್ತೆ. ಇಂಥ ಒಂದು ಸಂಕಲ್ಪವನ್ನು ನಾನು ಇಟ್ಕೊಳ್ತಾ ಇದ್ದೀನಿ, ಅದು ನಾವು ಬೇಡ ಅಂದ್ರೂ ಬಿಡೋದಿಲ್ಲ. ಯಾಕೆಂದ್ರೆ ನಾವು ಉಸಿರಿನ ಜೊತೆಗಿದ್ದೀವಿ, ಸಹಜವಾಗಿ ನಡೀತಾ ಇರೋ ಉಸಿರು ಎಂಬ ಗುರುವಿನ ಜೊತೆಗೆ. ಆ ಗುರು ನಮಗೆ ಬಿಡೋದಿಲ್ಲ. ಏನು ಸರಿಯಾಗಿರುತ್ತೋ ಅದನ್ನೇ ಮಾಡಿಸತ್ತೆ, ಅಂಥ ಒಂದು ಸಂಕಲ್ಪನೇ ಇಡ್ಸತ್ತೆ. ನಾವು ಯಾರ್ದೋ ನೋಡಿ, ಯಾರೋ ಒಬ್ರು ಪೂಜಾರಿ ನಮಗೆ ಉಪವಾಸ ಇರು, ಈ ರೀತಿ ಪೂಜೆ ಮಾಡು ಅಂದರೆ, ಆ ಪೂಜಾರಿ ಮಾತು ಕೇಳಿ ನಾವು ಇಲ್ಲಿ ಉಪವಾಸ ಇದ್ರೆ ಏನಾಗತ್ತೆ? ಶರೀರಕ್ಕೆ ಹಾನಿ ಆಗತ್ತೆ. ಯಾರಿಗದು ಕರ್ಮ? ನಮ್ಮ ಶರೀರಕ್ಕೆ ನಾವೇ ತೊಂದರೆ ಕೊಡ್ತಾ ಇದ್ದೀವಿ. ಆದರೆ ಈ ಶರೀರ ಉಪವಾಸ ಇರೋದಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ. ಆದರೂ ಕೂಡ ಆ ಪೂಜಾರಿ ಮಾತು ಕೇಳಿ ನಾವು ಉಪವಾಸ ನಾವು ಇಲ್ಲಿ ಇರ್ತಾ ಇದ್ದೀವಿ. ಎಂತಹ ಒಂದು ದೊಡ್ಡ ಕರ್ಮ! ನಮ್ಮ ಶರೀರಕ್ಕೆ ನಾವೇ ತೊಂದರೆ ಕೊಡ್ತಾ ಇದ್ದೀವಿ. ಆದರೆ ನಮ್ಮ ಒಳಗಡೆಲಿಂದ ಸಹಜವಾಗಿ ಅದು ನಮಗೆ ಮಾಡಿಸ್ತಾ ಇರತ್ತೆ ಉಪವಾಸ. ಅಂತಹ ಉಪವಾಸ ಮಾಡಿದಾಗ ನಮ್ಮ ಶರೀರಕ್ಕೂ ಕೂಡ ಏನು ಕೂಡ ತೊಂದರೆ ಆಗಿರೋದಿಲ್ಲ. ತೊಂದರೆ ಆಗೋದನ್ನ ತಪ್ಪಿಸತ್ತೆ. ಸಂಕಲ್ಪವನ್ನು ಕೂಡ ಅಷ್ಟೇ. ನಾವು ಆಗಿ ಏನು ಸಂಕಲ್ಪ ಇಟ್ಕೊಳ್ತೀವೋ ಅದು ನಮಗೆ ಅಪಾಯಕಾರಿನೇ. ಏನು ಒಳಗಲಿಂದ ಸಹಜವಾಗಿ ಸಂಕಲ್ಪ ಬರುತ್ತೋ ಅದು ನಮಗೆ ಶುಭವಾಗತ್ತೆ. ನಮ್ಮ ಜೀವನ ಈ ರೀತಿ ಯಾಕಿದೆ ಅಂತೇಳಿ ಅನ್ಕೊಳ್ಳೋದಕ್ಕಿಂತ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಮ್ಮ ಉಸಿರಿಗೆ ನಮಗೆ ನಾವು ಸರೆಂಡರ್ ಆಗಬೇಕು. ನಮ್ಮ ಜೀವನ ಹೇಗಿದೆಯೋ ಹಾಗೇ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ನಮ್ಮ ಉಸಿರನ್ನ ಹೇಗೆ ನೋಡ್ತಾ ಇರ್ತೀವಿ, ಸಾಕ್ಷಿಯಾಗಿ ಸಹಜವಾಗಿ ನಡೀತಾ ಇರೋಂಥ ಉಸಿರನ್ನ, ಹಾಗೆ ನಮ್ಮ ಜೀವನವನ್ನು ಕೂಡ
ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ತಸ್ಮಾತ್ ಯೋಗಿ ಭವಾರ್ಜುನ ಅಂತೇಳಿ ಕೃಷ್ಣ ಭಗವಾನ್ ಅವರು ಅರ್ಜುನನಿಗೆ ಹೇಳಿರೋದು.
ನಾವು ಯೋಗಿ ಆದಾಗ್ಲೇ ನಮ್ಮ ಜೀವನವನ್ನು ನಾವು ಸುಂದರವಾಗಿ ಮಾಡ್ಕೊಳ್ತೀವಿ. ನಾವು ಸಹಜವಾಗಿ ಏನು ನಡೀತಾ ಇದೆ ಆ ಕರ್ಮವನ್ನು ನಾವು ಮಾಡಬೇಕು. ನಮ್ಮ ಯೋಚನೆಗಳು ಸಹಜವಾಗಿರಬೇಕು. ನಾವು ಮಾಡುವಂಥ ಕೆಲಸ ಕೂಡ ಸಹಜವಾಗಿರಬೇಕು. ನಾವು ಮಾತಾಡುವಂಥ ಮಾತು ಕೂಡ ಸಹಜವಾಗಿರಬೇಕು. ಇಲ್ಲಿ ನಾವು ಏನೂ ಕೂಡ ಮಾಡಬಾರ್ದು. ನಡೀತಾ ಇದೆ ಅಷ್ಟೇ, ನಡೀತಾ ಇದೆ, ಅದು ನಾವು ಮಾಡ್ತಾ ಇದ್ದೀವಿ. ಇದು ನಡೀತಾ ಇರೋದು ಸಾಕ್ಷಿಯಾಗಿ, ನಮ್ಮ ಜೀವನದಲ್ಲಿ ಸಾಕ್ಷಿಯಾಗಿ ನೋಡೋದನ್ನು ನಾವು ಯಾವಾಗ ಕಲ್ತ್ಕೊಳ್ತೀವಿ ಅಂದರೆ, ನಾವು ದುಃಖ ಪಡ್ತಾ ಇದ್ದೀವಿ. ನಾವು ದುಃಖ ಪಡಬಾರ್ದು ಅಂದರೆ ನಾವು ಸಹಜವಾಗಿ ಏನು ನಡೀತಾ ಇದೆ ಅದು ನಾವು ಯಾವಾಗ ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ ಅಂದರೆ, ಫಸ್ಟು ನಮ್ಮ ಉಸಿರನ್ನು ಗಮನಿಸ್ತಾ, ಅರಿವಿನಿಂದ ಉಸಿರನ್ನೇ ಗಮನಿಸ್ತಾ ಇರಬೇಕು. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಈ ಒಂದು ಅಭ್ಯಾಸದಿಂದ ನಾವು ಎಲ್ಲವೂ ಕೂಡ, ನಮ್ಮ ಯೋಚನೆ, ನಮ್ಮ ಮಾತು, ನಾವು ಮಾಡುವಂಥ ಕೆಲಸ ಹೇಗೆ ನಡೀತಾ ಇದೆ ಹಾಗೆ ನಾವು ನೋಡ್ತಾ ಇರ್ತೀವಿ, ಸಾಕ್ಷಿಯಾಗಿ, ಒಂದು ವೀಕ್ಷಕರ ಥರ. ನಾವು ಟಿ ವಿ ಮುಂದೆ ಕೂತ್ಕೊಂಡು ಹೇಗೆ ಅವ್ರ ಜೀವನವನ್ನು ನಾವು ಹೇಗೆ ನೋಡ್ತಾ ಇರ್ತೀವಿ, ಆ ಒಂದು ಪಾತ್ರದಲ್ಲಿ ಯಾರ್ಯಾರ ಪಾತ್ರ ಏನೇನು ಮಾಡಿದ್ದಾರೆ ಅಂಥೇಳಿ, ಹಾಗೆ ಇಲ್ಲಿ ನಾವು ಸಾಕ್ಷಿಯಾಗಿ ನಾವು ನೋಡ್ತಾ ಇರ್ತೀವಿ. ಸುಮ್ಮನೆ ಕೂತ್ಕೊಂಡು ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಇಂಥ ಒಂದು ಕರ್ಮದಿಂದ, ಸಾಕ್ಷಿಯಾಗಿ ನೋಡುವಂಥ ಕರ್ಮ ನಡೀತಾ ಇರೋದನ್ನು, ಏನು ನಡೀತಾ ಇದೆ ಅದು ಸಹಜವಾಗಿ ನಡೀತಾ ಇದೆ, ಇದರಿಂದ, ಇಂತಹ ಒಂದು ಕರ್ಮದಿಂದ ನಾವು ಜನ್ಮರಾಹಿತ್ಯ, ಕರ್ಮದಿಂದ ನಾವು ಬಿಡುಗಡೆ ಆಗ್ತೀವಿ. ಜನ್ಮರಾಹಿತ್ಯ ಅಂದರೆ ನಾವು ಎಷ್ಟೋ ಕರ್ಮಗಳನ್ನು ಮಾಡಿದ್ದೀವಲ್ವಾ, ಅದನ್ನೆಲ್ಲವೂ ಕೂಡ ಮೈನಸ್ ಆಗ್ತಾ ಆಗ್ತಾ ಪೂರ್ತಿ ಖಾಲಿ ಆಗಿಬಿಡತ್ತೆ. ನಾವು ಮಾಡಿದಂಥ ಕರ್ಮ, ನಾವು ತಗೋಬೇಕಾಗಿರುವಂಥ ಜನ್ಮಗಳು. ನೋಡಿದ್ರ ಫ್ರೆಂಡ್ಸ್, ನಾವು ಸುಮ್ಮನೆ ಸಾಕ್ಷಿಯಾಗಿ ನೋಡೋದ್ರಿಂದ ನಾವು ಕರ್ಮದಿಂದ ನಾವು ಮುಕ್ತರಾಗ್ತೀವಿ, ಜನ್ಮದಿಂದ ಮುಕ್ತರಾಗ್ತೀವಿ. ಇದನ್ನೇ ನಾವು ಅಭ್ಯಾಸ ಮಾಡಬೇಕಾಗಿರೋದು. ನಮಗೆ ದುಃಖ ಯಾಕಾಗ್ತಾ ಇದೆ ಅಂದರೆ, ಕಾಯಿಲೆ ಯಾಕೆ ಬರ್ತಾ ಇದೆ ಅಂದರೆ ನಮ್ಮ ಮುಖಾಂತರನೇ ಬರ್ತಾ ಇದೆ. ಯಾಕೆಂದ್ರೆ ನಾವಾಗ ಅದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದು ಕೂಡ ಅಲ್ಲ, ಆದರೂ ಕೂಡ ನಾವಾಗಿ ಇಲ್ಲಿ ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಾನು ಈ ಶರೀರ ಅಲ್ಲ, ಈ ಮನಸ್ಸು ಅಲ್ಲ, ಈ ಬುದ್ಧಿ ಅಲ್ಲ. ಈ ಬುದ್ಧಿ, ಈ ಮನಸ್ಸು, ಈ ಶರೀರವನ್ನು ಉಪಯೋಗ ನಾವು ಮಾಡಿಕೊಂಡು ಎಲ್ಲ ಕೂಡ ಅನರ್ಥಕ್ಕೆ ಕಾರಣ ನಾವು ಆಗ್ತಾ ಇದ್ದೀವಿ. ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ನಾವು ಭಗವಂತನಿಗೆ ನಾವು ಯಾವಾಗ ಸರೆಂಡರ್ ಆಗ್ತೀವೋ, ಪ್ರಕೃತಿಗೆ ನಾವು ಯಾವಾಗ ಸರೆಂಡರ್ ಆಗ್ತೀವೋ, ಆಗ ಆ ಭಗವಂತ ಇದು ಎಲ್ಲವೂ ಕೂಡ ಸರಿಯಾದ ಸಹಜವಾಗಿ ನಡೆಸ್ತಾ ಇರ್ತಾನೆ. ನಮ್ಮ ಶರೀರಕ್ಕೆ ಹೀಗೆ ನೀನು ಇದನ್ನೇ ಮಾಡಬೇಕು, ನಮ್ಮ ಮನಸ್ಸಿಗೆ ಇದನ್ನೇ ಯೋಚನೆ ಮಾಡಬೇಕು, ನಮ್ಮ ಬುದ್ಧಿಗೂ ಕೂಡ ಹೇಳ್ತಾ ಇರ್ತಾರೆ. ಬುದ್ಧಿಯಿಂದ ಮನಸ್ಸಿಗೆ, ಮನಸ್ಸಿನಿಂದ ಶರೀರದಿಂದ ನಾವು ಮಾಡ್ತಾ ಇರ್ತೀವಿ ಕರ್ಮಗಳು. ಯಾವಾಗ ನಾವು ಸರೆಂಡರ್ ಆಗ್ತೀವೋ, ಯಾವಾಗ ಸಹಜದಿಂದ ನಡೀತಾ ಇರೋದು ಸಾಕ್ಷಿಯಾಗಿ ನಾವು ನೋಡ್ತಾ ಇರ್ತೀವೋ, ಆಗ ನಾವು ಕರ್ಮದಿಂದ ಮುಕ್ತಿಯನ್ನು ನಾವು ಪಡಿತೀವಿ. ಜನ್ಮರಾಹಿತ್ಯ ಜೀವನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಆಗ ನಾವು ಭಗವಂತನ ರಾಜ್ಯಕ್ಕೆ ಆರಾಮಾಗಿ ಸೇರ್ಕೊಳ್ತೀವಿ. ಯಾರು ಅಹಂಕಾರದಿಂದ ಶರೀರ, ಮನಸ್ಸು, ಬುದ್ಧಿ, ನಮ್ಮ ಶರೀರ, ನಮ್ಮ ಮನಸ್ಸು,
ಬುದ್ಧಿ ಯಾರು ಅಹಂಕಾರದಿಂದ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ ಅವರು ಇಲ್ಲಿ ಬರ್ತಾನೆ ಇರ್ತಾರೆ. ನಾವು ಕೂಡ ಹಂಗೆ ಎಷ್ಟೋ ಜನ್ಮಗಳನ್ನು ಹಾಗೆ ತಗೊಳ್ತಾನೆ ಇದ್ವಿ. ಎಷ್ಟೋ ಜನ್ಮಗಳಾದ್ಮೇಲೆ ನಮಗೆ ಅರಿವಿಗೆ ಬರುತ್ತೆ. ಒಂದೇ ಜನ್ಮಕ್ಕೆ ನಮಗೆ ಅರಿವಿಗೆ ಬರೋದಿಲ್ಲ. ಕಲ್ತ್ಕೊಳ್ತಾ ದುಃಖದಿಂದ, ಕಷ್ಟದಿಂದ, ನಷ್ಟದಿಂದ ಇದ್ದಾಗ ಆ ಪಾಠಗಳನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ. ಪಾಠ ಕಲ್ತ್ಕೊಂಡಾದ್ಮೇಲೆ ಅಯ್ಯಪ್ಪ ಸಾಕಪ್ಪ ಜನ್ಮ ಅಂಥೇಳಿ ಯಾವಾಗ ಯಾರು ಅಂದ್ಕೊಂಡಿರ್ತಾರೋ ಆಗ ಅವರು ಅಂಥವ್ರು ಸರೆಂಡರ್ ಆಗ್ತಾರೆ. ಎಲ್ಲರೂ ಕೂಡ ಸರೆಂಡರ್ ಆಗೋದಿಲ್ಲ ಧ್ಯಾನಕ್ಕೆ. ಯಾರು ಸರೆಂಡರ್ ಆಗ್ತಾರೋ ಅವರು ಕರ್ಮದಿಂದ ಮುಕ್ತರಾಗ್ತಾರೆ, ಜನ್ಮದಿಂದ ಮುಕ್ತಿಯನ್ನು ಪಡೀತಾರೆ. ಕೇವಲ 1 ನಿಮಿಷ ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಯಾವುದು ಕೂಡ ಏನು ಕೂಡ ನಾವು ಮಾಡ್ದೇನೆ ಎಲ್ಲವೂ ಕೂಡ ಸಾಕ್ಷಿಯಾಗಿ ನೋಡೋದನ್ನೇ ನಾವು ಅಭ್ಯಾಸ ಮಾಡೋಣ. ನಾವು ಈ 1 ಗಂಟೆಗಳ ಕಾಲ ನಾವು ಇವಾಗ ಧ್ಯಾನವನ್ನು ಉಸಿರನ್ನೇ ಸಾಕ್ಷಿಯಾಗಿ ನೋಡ್ತಾ ಈ 1 ಗಂಟೆಗಳ ಕಾಲ ನಾವು ಏನು ಧ್ಯಾನ ಮಾಡಿದ್ದೀವಿ, ಇದು 24 ಗಂಟೆಗಳನ್ನು ಕೂಡ ನಮಗೆ ಮಾಡಿಸ್ತಾ ಇರತ್ತೆ, ಎಚ್ಚರಿಸ್ತಾ ಇರತ್ತೆ. ಅರಿವಿನಿಂದ ಎಲ್ಲಾದರೂ ಅರಿವು ತಪ್ಪಿದ್ರೆ ನಮಗೆ ಎಚ್ಚರಿಸ್ತಾ ಇರತ್ತೆ ನಮ್ಮ ಗುರು, ನಮ್ಮ ಉಸಿರು ಎಂಬ ಗುರು ನಮಗೆ ಎಚ್ಚರಿಸ್ತಾ ಇರತ್ತೆ. ನಾವು ಮಾಡಬೇಕಾಗಿರುವಂಥ ಕೆಲಸ ಹಾಗಲ್ಲ ಹೀಗೆ ಅಂತೇಳಿ ಯಾವಾಗ ನಮ್ಮ ಒಳಗಡೆಲಿಂದ ಬರ್ತಾ ಇರತ್ತೆ ಆಗ ನಾವು ಸರಿ ಮಾಡ್ಕೊಳ್ತೀವಿ. ಬೇರೆ ಯಾರೋ ಹೇಳೋದ್ರಿಂದಲ್ಲ, ಬೇರೆ ನಮಗೂ ಯಾರೋ ಹೇಳೋದ್ರಿಂದ ನಾವು ಸರಿ ಹೋಗೋದಿಲ್ಲ. ಮತ್ತು ನಾವು ಬೇರೆಯವ್ರಿಗೆ ನಾವು ಸರಿ ಮಾಡಬೇಕು ಅಂದರೆ ಯಾರೂ ಕೂಡ ಸರಿ ಆಗೋದಿಲ್ಲ. ನಾವು ಧ್ಯಾನ ಮಾಡಬೇಕು, ನಮ್ಮ ಸರಿಯಾದ ಜೀವನವನ್ನು ನಾವು ಜೀವಿಸ್ತಾ ಇರಬೇಕು. ಬೇರೆಯವ್ರಿಗೂ ಕೂಡ ನಾವು ಧ್ಯಾನ ಹೇಳ್ಕೊಡ್ಬೇಕು. ಅವ್ರ ಜೀವನವನ್ನು ಅವರೇ ಸರಿಯಾಗಿ ಜೀವಿಸೋದನ್ನು ಹೇಗೆ ಅಂತೇಳಿ ಅನುಭವ ಮುಖಾಂತರನೇ ತಿಳ್ಕೊಳ್ತಾರೆ. ನಾವು ಕೂಡ ಅಷ್ಟೇ, ಬೇರೆಯವರ ಹೇಳಿದ್ದನ್ನು ನಾವು ಕೂಡ ಮಾಡಬಾರ್ದು. ನಾವು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾವು ಏನು ಕಲ್ತ್ಕೊಳ್ತಾ ಇದ್ದೀವಿ ಅದನ್ನೇ ನಾವು ಮಾಡಬೇಕು. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 30 ಸೆಕೆಂಡುಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ, ನಮನಗಳನ್ನು ಹೇಳೋಣ ಫ್ರೆಂಡ್ಸ್. ಮತ್ತು ಇಷ್ಟೊತ್ತು ನೀವೆಲ್ಲ ಧ್ಯಾನ ಮತ್ತು ಮಾಡಿರೋದಕ್ಕೂ ಧ್ಯಾನಕ್ಕೆ ಆಸನರಾಗಿರುವಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ.
ಧನ್ಯವಾದಗಳು. ಹಾ, ಬೋಲಿ ಹೇಳಿ ಸರ್. ವೆಂಕೋಬ, आप अनम्यूट कर सकते हैं सर. ಓಕೆ ಮಾಸ್ಟರ್, ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ.